ಬೆಂಗಳೂರಿನ ವಿದ್ಯಾಪೀಠ ಗುರುರಾಜ್ ಲೇಔಟ್ನಲ್ಲಿ ನೀರಿನ ಸಮಸ್ಯೆ ಅಧಿಕವಾಗಿತ್ತು. ರಿಪಬ್ಲಿಕಾಣ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ದೇ ತಡ ಜಸ್ಟ್ 5 ದಿನಗಳಲ್ಲೇ ಆ ಲೇಔಟ್ನ ಜನರ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ವರದಿ ಮಾಡಿದ 5 ದಿನಗಳಲ್ಲಿ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ವಾಟರ್ ಮ್ಯಾನ್ ಕಳ್ಳಾಟದ ಬಗ್ಗೆ ರಿಪಬ್ಲಿಕಾಣ ವರದಿ ಮಾಡಿತ್ತು. ಸಮಸ್ಯೆ ಬಗ್ಗೆ ನಿರಂತರ ವರದಿ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕಾಣ ವರದಿ ಬೆನ್ನಲ್ಲೇ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆ ಮೂಲಕ ಸ್ಥಳೀಯರು ನೀರಿನ ಸಮಸ್ಯೆಯನ್ನ ಅನುಭವಿಸುತ್ತಿದ್ರಲ್ಲ, ಈಗ ಅದಕ್ಕೆ ಪರಿಹಾರ ಸಿಗ್ತಾ ಇದ್ದಂತೆ ರಿಪಬ್ಲಿಕಾಣಗೆ ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ ಧನ್ಯವಾದಗಳು. ನೀವು ಮಾಡಿದ ತಕ್ಷಣನೇ ಬಂದು ಅವರು ಆಕ್ಷನ್ ತಗೊಂಡಿದ್ದಾರೆ, ಮತ್ತೆ ಹೊಸ ವಾಲ್ ಹಾಕೊಟ್ಟಿದ್ದಾರೆ. ನಮಗೆ ತುಂಬಾ ಥ್ಯಾಂಕ್ಸ್ ರಿಪಬ್ಲಿಕ್ ಕನ್ನಡಕ್ಕೆ. ನೀವು ಮಾಡಿದ ತಕ್ಷಣನೇ ಬಂದು ಅವರು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ವಿದ್ಯಾಪೀಠದ ಗುರುರಾಜ್ ಲೇಔಟ್ ಅಲ್ಲಿ 4-5 ದಿನಗಳಿಂದ ಇಲ್ಲಿ ನೀರಿನ ತೊಂದರೆ ಅಂತ ಒಂದು ಸ್ಟೋರಿ ಮಾಡಿದ್ವಿ. ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ. ಯಾಕಂದ್ರೆ ಇಲ್ಲಿ ವಾಟರ್ ಮ್ಯಾನ್ ಕಳ್ಳಾಟ ಆಡ್ತಿದ್ದಾನೆ, ಸರಿಯಾಗಿ ನೀರು ಬಿಡ್ತಿಲ್ಲ, ಅವ್ರದೇ ಟ್ಯಾಂಕರ್ ಮುಖಾಂತರ ನೀರು ಕೊಡುವ ಪ್ಲಾನ್ ರೂಪಿಸಿದ್ದಾನೆ ಎಂಬುದು ಒಂದು ಸ್ಟೋರಿ ಬಿತ್ತರ ಮಾಡಿತ್ತು. ಯಾಕಂದ್ರೆ ಕಳೆದ 4-5 ತಿಂಗಳಿಂದ ನೀರಿನ ಪ್ರಾಬ್ಲಮ್ ತುಂಬಾ ತೊಂದರೆ ಆಗಿತ್ತು. ಮತ್ತೊಂದು ಕಡೆ ಬೇಸಿಗೆ, ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಭಯಪಟ್ಟಿದ್ರು. ಬಟ್ ನೋಡಿ, ಈಗ 2 ದಿನ ಹಿಂದೆ ಈ ಜಲಮಂಡಳಿ ಅಧಿಕಾರಿಗಳು ಬಂದು ಈಗ ವಾಲ್ ಫಿಟ್ ಮಾಡಿದರೆ, ಈ ಒಂದು ಭಾಗದಲ್ಲಿ ವಾಲ್ ಫಿಟ್ ಮಾಡಿದರೆ ಇದೀಗ ಸರಾಗವಾಗಿ ನೀರು ಬರ್ತಿದೆ. ನೀರಿನ ತೊಂದರೆ ಇಲ್ಲ ಅಂತ ಇಲ್ಲಿ ಸ್ಥಳೀಯರು ಖುಷಿ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಸಹ ತಿಳಿಸಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಜನ ಇಲ್ಲಿ ನಿವಾಸಿಗಳು ಸಹ ಇದ್ದಾರೆ. ಅವರು ನಗುಮುಖ, ಏನಕ್ಕಂದ್ರೆ ನೀರಿಲ್ಲದೆ ತುಂಬಾ ಬೇಸರ ವ್ಯಕ್ತಪಡಿಸಿದ್ರು 4 ದಿನಗಳ ಹಿಂದೆ. ಬಟ್ ಇದೀಗ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಮಾತಾಡಿಸ್ತೀನಿ ಮೇಡಮ್. ಅದೇ ಇವಾಗ ರಿಪಬ್ಲಿಕ್ ಕನ್ನಡ ಮೊನ್ನೆ ಬಂದು ವರದಿ ಮಾಡೋಗಿತ್ತು. ಸೊ ಅವ್ರು ಬಂದು ಹೋದ್ಮೇಲೆ ಜಲಮಂಡಳಿ ಅವ್ರು ಬಂದು ಅಲ್ಲಿ ವಾಲ್ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ. ಇವಾಗ ನೀರೆಲ್ಲ ಬರ್ತಿದೆ ಸರ್. ನೀರು ಓಕೆ, ಯಾವುದೇ ತೊಂದರೆ ಇಲ್ಲ. ಇಲ್ಲ, ಯಾರು ತೊಂದರೆ ಇಲ್ಲ. ಧನ್ಯವಾದಗಳು ನೀರ್ ಬಿಡ್ಸಿದ್ದಕ್ಕೆ. ಓಕೆ, ಅವರು ಬಂದು ಚೆಕ್ ಮಾಡಿದ್ರು. ನೀರು ಬರ್ತಾ ಇದೆ, ವಾಟರ್ ಸಫಿಶಿಯಂಟ್ ಆಗಿ ಬರ್ತಾ ಇದೆ. ಆರ್ ಕನ್ನಡ ಚಾನಲ್ ಅವ್ರಿಗೂ ಧನ್ಯವಾದಗಳು. ಇದರ ನೀರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾನು. ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ವಿದ್ಯಾಪೀಠ ಗುರುರಾಜ್ ಲೇಔಟ್ನಲ್ಲಿ ನೀರಿನ ಸಮಸ್ಯೆ ಅಧಿಕವಾಗಿತ್ತು. ರಿಪಬ್ಲಿಕಾಣ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ದೇ ತಡ ಜಸ್ಟ್ 5 ದಿನಗಳಲ್ಲೇ ಆ ಲೇಔಟ್ನ ಜನರ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ವರದಿ ಮಾಡಿದ 5 ದಿನಗಳಲ್ಲಿ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ವಾಟರ್ ಮ್ಯಾನ್ ಕಳ್ಳಾಟದ ಬಗ್ಗೆ ರಿಪಬ್ಲಿಕಾಣ ವರದಿ ಮಾಡಿತ್ತು. ಸಮಸ್ಯೆ ಬಗ್ಗೆ ನಿರಂತರ ವರದಿ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕಾಣ ವರದಿ ಬೆನ್ನಲ್ಲೇ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆ ಮೂಲಕ ಸ್ಥಳೀಯರು ನೀರಿನ ಸಮಸ್ಯೆಯನ್ನ ಅನುಭವಿಸುತ್ತಿದ್ರಲ್ಲ, ಈಗ ಅದಕ್ಕೆ ಪರಿಹಾರ ಸಿಗ್ತಾ ಇದ್ದಂತೆ ರಿಪಬ್ಲಿಕಾಣಗೆ ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ ಧನ್ಯವಾದಗಳು. ನೀವು ಮಾಡಿದ ತಕ್ಷಣನೇ ಬಂದು ಅವರು ಆಕ್ಷನ್ ತಗೊಂಡಿದ್ದಾರೆ, ಮತ್ತೆ ಹೊಸ ವಾಲ್ ಹಾಕೊಟ್ಟಿದ್ದಾರೆ. ನಮಗೆ ತುಂಬಾ ಥ್ಯಾಂಕ್ಸ್ ರಿಪಬ್ಲಿಕ್ ಕನ್ನಡಕ್ಕೆ. ನೀವು ಮಾಡಿದ ತಕ್ಷಣನೇ ಬಂದು ಅವರು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ವಿದ್ಯಾಪೀಠದ ಗುರುರಾಜ್ ಲೇಔಟ್ ಅಲ್ಲಿ 4-5 ದಿನಗಳಿಂದ ಇಲ್ಲಿ ನೀರಿನ ತೊಂದರೆ ಅಂತ ಒಂದು ಸ್ಟೋರಿ ಮಾಡಿದ್ವಿ. ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ. ಯಾಕಂದ್ರೆ ಇಲ್ಲಿ ವಾಟರ್ ಮ್ಯಾನ್ ಕಳ್ಳಾಟ ಆಡ್ತಿದ್ದಾನೆ, ಸರಿಯಾಗಿ ನೀರು ಬಿಡ್ತಿಲ್ಲ, ಅವ್ರದೇ ಟ್ಯಾಂಕರ್ ಮುಖಾಂತರ ನೀರು ಕೊಡುವ ಪ್ಲಾನ್ ರೂಪಿಸಿದ್ದಾನೆ ಎಂಬುದು ಒಂದು ಸ್ಟೋರಿ ಬಿತ್ತರ ಮಾಡಿತ್ತು. ಯಾಕಂದ್ರೆ ಕಳೆದ 4-5 ತಿಂಗಳಿಂದ ನೀರಿನ ಪ್ರಾಬ್ಲಮ್ ತುಂಬಾ ತೊಂದರೆ ಆಗಿತ್ತು. ಮತ್ತೊಂದು ಕಡೆ ಬೇಸಿಗೆ, ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಭಯಪಟ್ಟಿದ್ರು. ಬಟ್ ನೋಡಿ, ಈಗ 2 ದಿನ ಹಿಂದೆ ಈ ಜಲಮಂಡಳಿ ಅಧಿಕಾರಿಗಳು ಬಂದು ಈಗ ವಾಲ್ ಫಿಟ್ ಮಾಡಿದರೆ, ಈ ಒಂದು ಭಾಗದಲ್ಲಿ ವಾಲ್ ಫಿಟ್ ಮಾಡಿದರೆ ಇದೀಗ ಸರಾಗವಾಗಿ ನೀರು ಬರ್ತಿದೆ. ನೀರಿನ ತೊಂದರೆ ಇಲ್ಲ ಅಂತ ಇಲ್ಲಿ ಸ್ಥಳೀಯರು ಖುಷಿ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಸಹ ತಿಳಿಸಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಜನ ಇಲ್ಲಿ ನಿವಾಸಿಗಳು ಸಹ ಇದ್ದಾರೆ. ಅವರು ನಗುಮುಖ, ಏನಕ್ಕಂದ್ರೆ ನೀರಿಲ್ಲದೆ ತುಂಬಾ ಬೇಸರ ವ್ಯಕ್ತಪಡಿಸಿದ್ರು 4 ದಿನಗಳ ಹಿಂದೆ. ಬಟ್ ಇದೀಗ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಮಾತಾಡಿಸ್ತೀನಿ ಮೇಡಮ್. ಅದೇ ಇವಾಗ ರಿಪಬ್ಲಿಕ್ ಕನ್ನಡ ಮೊನ್ನೆ ಬಂದು ವರದಿ ಮಾಡೋಗಿತ್ತು. ಸೊ ಅವ್ರು ಬಂದು ಹೋದ್ಮೇಲೆ ಜಲಮಂಡಳಿ ಅವ್ರು ಬಂದು ಅಲ್ಲಿ ವಾಲ್ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ. ಇವಾಗ ನೀರೆಲ್ಲ ಬರ್ತಿದೆ ಸರ್. ನೀರು ಓಕೆ, ಯಾವುದೇ ತೊಂದರೆ ಇಲ್ಲ. ಇಲ್ಲ, ಯಾರು ತೊಂದರೆ ಇಲ್ಲ. ಧನ್ಯವಾದಗಳು ನೀರ್ ಬಿಡ್ಸಿದ್ದಕ್ಕೆ. ಓಕೆ, ಅವರು ಬಂದು ಚೆಕ್ ಮಾಡಿದ್ರು. ನೀರು ಬರ್ತಾ ಇದೆ, ವಾಟರ್ ಸಫಿಶಿಯಂಟ್ ಆಗಿ ಬರ್ತಾ ಇದೆ. ಆರ್ ಕನ್ನಡ ಚಾನಲ್ ಅವ್ರಿಗೂ ಧನ್ಯವಾದಗಳು. ಇದರ ನೀರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾನು. ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ವಿದ್ಯಾಪೀಠ ಗುರುರಾಜ್ ಲೇಔಟ್ನಲ್ಲಿ ನೀರಿನ ಸಮಸ್ಯೆ ಅಧಿಕವಾಗಿತ್ತು. ರಿಪಬ್ಲಿಕಾಣ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ದೇ ತಡ ಜಸ್ಟ್ 5 ದಿನಗಳಲ್ಲೇ ಆ ಲೇಔಟ್ನ ಜನರ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ.
ವರದಿ ಮಾಡಿದ 5 ದಿನಗಳಲ್ಲಿ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ವಾಟರ್ ಮ್ಯಾನ್ ಕಳ್ಳಾಟದ ಬಗ್ಗೆ ರಿಪಬ್ಲಿಕಾಣ ವರದಿ ಮಾಡಿತ್ತು. ಸಮಸ್ಯೆ ಬಗ್ಗೆ ನಿರಂತರ ವರದಿ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕಾಣ ವರದಿ ಬೆನ್ನಲ್ಲೇ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆ ಮೂಲಕ ಸ್ಥಳೀಯರು ನೀರಿನ ಸಮಸ್ಯೆಯನ್ನ ಅನುಭವಿಸುತ್ತಿದ್ರಲ್ಲ, ಈಗ ಅದಕ್ಕೆ ಪರಿಹಾರ ಸಿಗ್ತಾ ಇದ್ದಂತೆ ರಿಪಬ್ಲಿಕಾಣಗೆ ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ ಧನ್ಯವಾದಗಳು. ನೀವು ಮಾಡಿದ ತಕ್ಷಣನೇ ಬಂದು ಅವರು ಆಕ್ಷನ್ ತಗೊಂಡಿದ್ದಾರೆ, ಮತ್ತೆ ಹೊಸ ವಾಲ್ ಹಾಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಥ್ಯಾಂಕ್ಸ್ ರಿಪಬ್ಲಿಕ್ ಕನ್ನಡಕ್ಕೆ. ನೀವು ಮಾಡಿದ ತಕ್ಷಣನೇ ಬಂದು ಅವರು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ವಿದ್ಯಾಪೀಠದ ಗುರುರಾಜ್ ಲೇಔಟ್ ಅಲ್ಲಿ 4-5 ದಿನಗಳಿಂದ ಇಲ್ಲಿ ನೀರಿನ ತೊಂದರೆ ಅಂತ ಒಂದು ಸ್ಟೋರಿ ಮಾಡಿದ್ವಿ. ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ. ಯಾಕಂದ್ರೆ ಇಲ್ಲಿ ವಾಟರ್ ಮ್ಯಾನ್ ಕಳ್ಳಾಟ ಆಡ್ತಿದ್ದಾನೆ, ಸರಿಯಾಗಿ ನೀರು ಬಿಡ್ತಿಲ್ಲ, ಅವ್ರದೇ ಟ್ಯಾಂಕರ್ ಮುಖಾಂತರ ನೀರು ಕೊಡುವ ಪ್ಲಾನ್ ರೂಪಿಸಿದ್ದಾನೆ ಎಂಬುದು ಒಂದು ಸ್ಟೋರಿ ಬಿತ್ತರ ಮಾಡಿತ್ತು. ಯಾಕಂದ್ರೆ ಕಳೆದ 4-5 ತಿಂಗಳಿಂದ ನೀರಿನ ಪ್ರಾಬ್ಲಮ್ ತುಂಬಾ ತೊಂದರೆ ಆಗಿತ್ತು. ಮತ್ತೊಂದು ಕಡೆ ಬೇಸಿಗೆ, ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಭಯಪಟ್ಟಿದ್ರು. ಬಟ್ ನೋಡಿ, ಈಗ 2 ದಿನ ಹಿಂದೆ ಈ ಜಲಮಂಡಳಿ ಅಧಿಕಾರಿಗಳು ಬಂದು ಈಗ ವಾಲ್ ಫಿಟ್ ಮಾಡಿದರೆ, ಈ ಒಂದು ಭಾಗದಲ್ಲಿ ವಾಲ್ ಫಿಟ್ ಮಾಡಿದರೆ ಇದೀಗ ಸರಾಗವಾಗಿ ನೀರು ಬರ್ತಿದೆ, ನೀರಿನ ತೊಂದರೆ ಇಲ್ಲ ಅಂತ ಇಲ್ಲಿ ಸ್ಥಳೀಯರು ಖುಷಿ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಸಹ ತಿಳಿಸಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಜನ ಇಲ್ಲಿ ನಿವಾಸಿಗಳು ಸಹ ಇದ್ದಾರೆ. ಅವರ ನಗುಮುಖ, ಏನಕ್ಕಂದ್ರೆ ನೀರಿಲ್ಲದೆ ತುಂಬಾ ಬೇಸರ ವ್ಯಕ್ತಪಡಿಸಿದ್ರು 4 ದಿನಗಳ ಹಿಂದೆ. ಬಟ್ ಇದೀಗ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಮಾತಾಡಿಸ್ತೀನಿ ಮೇಡಮ್. ಅದೇ ಇವಾಗ ರಿಪಬ್ಲಿಕ್ ಕನ್ನಡ ಮೊನ್ನೆ ಬಂದು ವರದಿ ಮಾಡೋಗಿತ್ತು. ಸೊ ಅವ್ರು ಬಂದು ಹೋದ್ಮೇಲೆ ಜಲಮಂಡಳಿ ಅವ್ರು ಬಂದು ಅಲ್ಲಿ ವಾಲ್ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ. ಇವಾಗ ನೀರೆಲ್ಲ ಬರ್ತಿದೆ ಸರ್. ಈಗ ನೀರು ಓಕೆ, ಯಾವುದೇ ತೊಂದರೆ ಇಲ್ಲ. ಇಲ್ಲ, ಯಾರು ತೊಂದರೆ ಇಲ್ಲ. ಧನ್ಯವಾದಗಳು ನೀರ್ ಬಿಡ್ಸಿದಕ್ಕೆ. ಓಕೆ, ಅವರು ಬಂದು ಚೆಕ್ ಮಾಡಿದ್ರು. ನೀರು ಬರ್ತಾ ಇದೆ, ವಾಟರ್ ಸಫಿಶಿಯಂಟ್ ಆಗಿ ಬರ್ತಾ ಇದೆ. ಆರ್ ಕನ್ನಡ ಚಾನಲ್ ಅವ್ರಿಗೂ ಧನ್ಯವಾದಗಳು. ಇದರ ನೀರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾನು. ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ವಿದ್ಯಾಪೀಠ ಗುರುರಾಜ್ ಲೇಔಟ್ನಲ್ಲಿ ನೀರಿನ ಸಮಸ್ಯೆ ಅಧಿಕವಾಗಿತ್ತು. ರಿಪಬ್ಲಿಕಾಣ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ದೇ ತಡ ಜಸ್ಟ್ 5 ದಿನಗಳಲ್ಲೇ ಆ ಲೇಔಟ್ನ ಜನರ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ವರದಿ ಮಾಡಿದ 5 ದಿನಗಳಲ್ಲಿ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ವಾಟರ್ ಮ್ಯಾನ್ ಕಳ್ಳಾಟದ ಬಗ್ಗೆ ರಿಪಬ್ಲಿಕಾಣ ವರದಿ ಮಾಡಿತ್ತು. ಸಮಸ್ಯೆ ಬಗ್ಗೆ ನಿರಂತರ ವರದಿ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕಾಣ ವರದಿ ಬೆನ್ನಲ್ಲೇ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆ ಮೂಲಕ ಸ್ಥಳೀಯರು ನೀರಿನ ಸಮಸ್ಯೆಯನ್ನ ಅನುಭವಿಸುತ್ತಿದ್ರಲ್ಲ, ಈಗ ಅದಕ್ಕೆ ಪರಿಹಾರ ಸಿಗ್ತಾ ಇದ್ದಂತೆ ರಿಪಬ್ಲಿಕಾಣಗೆ ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ ಧನ್ಯವಾದಗಳು. ನೀವು ಮಾಡಿದ ತಕ್ಷಣನೇ ಬಂದು ಅವರು ಆಕ್ಷನ್ ತಗೊಂಡಿದ್ದಾರೆ, ಮತ್ತೆ ಹೊಸ ವಾಲ್ ಹಾಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಥ್ಯಾಂಕ್ಸ್ ರಿಪಬ್ಲಿಕ್ ಕನ್ನಡಕ್ಕೆ. ನೀವು ಮಾಡಿದ ತಕ್ಷಣನೇ ಬಂದು ಅವರು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ವಿದ್ಯಾಪೀಠದ ಗುರುರಾಜ್ ಲೇಔಟ್ ಅಲ್ಲಿ 4-5 ದಿನಗಳಿಂದ ಇಲ್ಲಿ ನೀರಿನ ತೊಂದರೆ ಅಂತ ಒಂದು ಸ್ಟೋರಿ ಮಾಡಿದ್ವಿ.